ಅಂತಕ್ಕಂಥ ಭಾವನೆಯಿಂದ ಏನು ಮಾಡ್ತಾರೋ ಅದು ಸರಿಯಲ್ಲ. ಅದಕ್ಕಾಗಿ ನಾವಿದು ಮೊದಲೇ ಹೇಳಿದ್ದೇವೆ, ತೆಗೆದುಕೊಳ್ಬೇಕು ಅಂತ. ನಾನು ಲೆಟರ್ನೂ ಬರೆದಿದ್ದೆ ಇದರದು. ಈ ನೋಡಿ, ಏಪ್ರಿಲ್ 16, 2023. ಎಷ್ಟು ವರ್ಷ ಆಯಿತು? 2 ವರ್ಷ ಆಯಿತು. ಮತ್ತು 2 ವರ್ಷ ತನಕ ನಾವು ಮಾಡಿ ಪ್ರಯತ್ನ ಮಾಡಿದ್ದು ಯಾರು ಅಪ್ರಿಸಿಯೇಟ್ ಮಾಡಲ್ಲ. ಈವನ್ ಗೌರ್ಮೆಂಟ್ ಆಫ್ ಇಂಡಿಯಾದವ್ರು ಮಾಡಲ್ಲ. ಈಗ ಅವರು ನಾವು ಹಂಗೆ ಮಾಡಿದೇವೆ ಹಿಂಗೆ ಮಾಡಿದೇವೆ ಅಂತ. ನಾನು ಇದರೊಳಗೆ ಮೊದಲೇ ಹೇಳೀನಿ, ಐ ವುಡ್ ಆಲ್ಸೋ ಲೈಕ್ ಟು ಪಾಯಿಂಟ್ ಔಟ್ that the regular decennial census was to be carried out in 2021, but it has not yet been conducted. We demand that it be done immediately and that a comprehensive caste census be made its integral part. ಈಗ ಇದಕ್ಕಿನ್ನ ಪ್ರಿಕಾಷನ್ ನಮ್ಮ ಪಾರ್ಟಿ ಏನು ತೊಗೊಳ್ಬೋದು? ನಾನು ಆ್ಯಸ್ ಎ ಲೀಡರ್ ಆಗಿ, ಅಪೋಸಿಷನ್ ಲೀಡರ್ ಆಗಿ ಏನು ಮಾಡಬೇಕು ಅದನ್ನು ನಾವು ಮಾಡಿದ್ದೇವೆ. ಅದಕ್ಕೆ ಇದು ದೇಶದ ಜನರಿಗೆ ಬಿಟ್ಟಿದ್ದು. ಈಗ ಅವರು ದೇಶದ ಜನ ಇದ್ರದ್ದು ಯಾಕೆ ಉಪಯೋಗ ಮಾಡ್ಕೊಳ್ತಾರೆ? ಪ್ರಾಮಾಣಿಕವಾಗಿ ಇಂಪ್ಲಿಮೆಂಟೇಷನ್ ಮಾಡಬೇಕು ಅನ್ನೋ ಕಾರಣಕ್ಕಾಗಿ ನಿರ್ಧಾರ ಆಗಿದೆಯೋ ಅಥವಾ ಬಿಹಾರ UP ಎಲೆಕ್ಷನ್ ಕಾರಣಕ್ಕಾಗಿ ನಿರ್ಧಾರ ಮಾಡಿ ಆ ಥರದ ಅನುಮಾನಗಳಿದೆಯಾ ಸರ್ ತಮಗೆ? ನೋಡಿ, ಪ್ರತಿಯೊಂದಕ್ಕೆ ನಾನು ಅನುಮಾನ ಮಾಡಕ್ಕೆ ಹೋಗೋದಿಲ್ಲ. ಯಾಕಂದ್ರೆ ನನಗೆ ಬೇಕು ಕೆಲಸ. ನಿಮಗೆ ಗೊತ್ತಿರ್ಬೋದು, ನಮ್ಮ ಕಲ್ಯಾಣ ಕರ್ನಾಟಕಕ್ಕೆ ಆರ್ಟಿಕಲ್ 371J ಬೇಕಾಗಿತ್ತು. ನಾ ಎಲ್ಲಾರ ಹಿಂಗೆ ಪ್ರಚಾರ ಮಾಡಿ ನಿಮ್ಗೆ ಹೇಳಿ ಮಾಡಿಸಿದ್ದೇವೆ. ಯಾರಿಗೂ ಸುಳಿವು ಇಲ್ಲದೆ 2/3 ಮೆಜಾರಿಟಿ ನಮ್ಗೆ ಇಲ್ಲದೆ ಹೋದ್ರೂ, ಸಿಂಪಲ್ ಮೆಜಾರಿಟಿನೂ ನಮ್ಮ ಪಾರ್ಟಿಗೆ ಇಲ್ಲದೆ ಹೋದ್ರೂ ನಾನು ಎಲ್ಲರ ಸಹಕಾರವನ್ನು ತಗೊಂಡು ಆ ಆರ್ಟಿಕಲ್ಲು ಯುನಾನಿಮಸ್ಲಿ ಪಾಸ್ ಮಾಡಿಸ್ತೇವೆ. ಸೊ ಹಾಗೆ ಕೆಲಸ ಮಾಡತಕ್ಕಂಥ ಒಂದು ರೀತಿ ಇರ್ತದೆ. ಯಶಸ್ಸು ಆಗಬೇಕು ಅಂಥೇಳಿ ನೀವು ಮನಸ್ಸಿನಲ್ಲಿದ್ದರೆ ಮಾಡ್ತಾರೆ. ಆದರೆ ಟೀಕೆ ನೇರುಗೆ ಹಿಡ್ಕೊಂಡು ಟೀಕೆ ಮಾಡ್ತಾರೆ. ಇವರೆಲ್ಲ ಹುಟ್ಟಿದಿಲ್ಲ ಅವಾಗ. ನೇರುಗೆ ಟೀಕೆ ಈಗ ಮಾಡ್ತಾರೆ. ದೇಶ ಯಾವ ಪರಿಸ್ಥಿತಿಯಲ್ಲಿತ್ತು, ಹೇಗಿತ್ತು, ಬ್ರಿಟಿಷರು ಯಾವ ರೀತಿಯಾಗಿ ಬಿಟ್ಟು ಹೋಗಿದ್ರು, ಇದು ತಿಳ್ಕೊಳ್ಳಾರ್ದೆ ಇವ್ರು ಕಂಪೇರ್ ಮಾಡ್ತಾರೆ. ನೀವು ನೆಹರು ಅವ್ರು ಹಿಂಗೆ ಹೇಳಿದ್ರು, ಇವರೇನು RSS BJPದವರಂತೂ ಜನಸಂಘದವರು ಡೆಟ್ ಅಗೇನ್ಸ್ಟ್ ರಿಸರ್ವೇಷನ್. ವಾಟ್ ರೈಟ್ ದೇ ಹ್ಯಾವ್ ಗಾಟ್ ಟು ಟಾಕ್ ದಿಸ್? ಬಿಟ್ಬಿಡಿ ಅದು. ಓಕೆ, ಥ್ಯಾಂಕ್ ಯು ಸರ್. ಈಗ ಪಾಕ್ನ ಜೊತೆ ಯುದ್ಧ ಸನ್ನಿವೇಶ ಕ್ರಿಯೇಟ್ ಆಗಿದೆ. ಇಂಥ ಸಂದರ್ಭದಲ್ಲಿ ತರಾತುರಿಯಲ್ಲಿ ಇದನ್ನ ತರುವಂತ ಅವಶ್ಯಕತೆ ಏನಿತ್ತು ಅಂತ ಹೇಳಿ ಚರ್ಚೆಗಳು ಶುರುವಾಗಿದೆ ಸರ್. ನನಗೆ ಗೊತ್ತಿಲ್ಲ ಯಾರು ಚರ್ಚೆ ಮಾಡ್ಯಾರೋ, ನನ್ನ ನೋಟಿಸ್ಗೆ ಬಂದಿಲ್ಲ. ನಾನು ಪಹಲ್ಗಾಮ್ ಬಗ್ಗೆ ಏನು ಹೇಳಬೇಕು ಮೊದಲೇ ಹೇಳಿದ್ದೇನೆ. ಅದು ಅಲ್ಲಿ ಕೇಂದ್ರದಲ್ಲಿ ಯಾರು ರಿಯಾಕ್ಟ್ ಮಾಡೋಕ್ಕಿಂತಲೂ ನಿಮಗೆ ನಾನು ಪ್ರೆಸ್ ಕಾನ್ಫರೆನ್ಸ್ ಕರೆದು ಇಲ್ಲೇ ಹೇಳಿಬಿಟ್ಟಿದ್ದೇನೆ. ಅದಕ್ಕೆ ಪದೇ ಪದೇ ನಾನು ಅದರಿಂದ ಇವತ್ತು ಸೆನ್ಸಸ್ ಬಗ್ಗೆ ಇದೆ. ನಾವ್ ಯಾಕಂದ್ರೆ ಇಲ್ಲ, ನನಗೆ ಗೊತ್ತಿಲ್ಲ. ಅದು ಕೇಳೋದು ನಮ್ಮ ಧರ್ಮ, ಮಾಡೋದು ಅಲ್ಲಿ ನಮ್ಮ BJPದವರು. ಈಗ BJPದವರು 6 ನಿರ್ಣಯ ತಗೊಂಡಿದ್ದಾರೆ. ನಮಗೆ ಈ ನಿರ್ಣಯ ಬೇಕು. ಯಾಕಂದ್ರೆ ಪಾರ್ಲಿಮೆಂಟ್ ಬಂದರೆ ಅನೇಕ ವಿಷಯಗಳನ್ನು ಚರ್ಚೆ ಮಾಡೋಕ್ಕಾಗ್ತದೆ. ಸಲಹೆ ಕೊಡ್ತಾರೆ ಬೇರೆ ಬೇರೆ ಪಾರ್ಟಿಯವರು ಕೂಡ. ಅದಕ್ಕಾಗಿ ನಾವು ಅದನ್ನು ಕೇಳಿದ್ದೇವೆ, ಎಲ್ಲ ಪಾರ್ಟಿಯವರು ಕೇಳಿದ್ದಾರೆ. ಅದಕ್ಕಾಗಿ ಅದು ಅವಶ್ಯ ಇದೆ. ನಾನು ಫರ್ದರ್ ಡಿಮ್ಯಾಂಡ್ ಮಾಡ್ತಾ ಇದ್ದೀನಿ. ಅವ್ರು ಇನ್ನೂ ನಿರ್ಣಯ ತಗೊಳ್ಳಿಲ್ಲ ಅಂದ್ರೂ, ಈ ಕ್ಯಾಬಿನೆಟ್ನಾಗಿಲ್ಲ ಆಗಲಿಲ್ಲ ಅಂದ್ರೂ ಇನ್ನೊಂದು 2-3 ದಿವಸನಾಗ ಅದನ್ನು ನಾವು ನಿರ್ಣಯ ತಗೊಳ್ಬೇಕು ಅಂತಕ್ಕಂಥ ನನ್ನ ಒತ್ತಾಯ ಇದೆ. ಓಕೆ, Yeah. So the government has just announced the caste census, but this is of course something that was in the works for quite some time, sir. How do you see this? No, whatever I have said here for everybody. So English. No. I say this is Karnataka. Can you go and ask in Tamil Nadu same question? Can you go and 100% English speaking people in Kerala? Can you ask them?
See, you people don't learn Kannada and you take it in, make it a translation. Sir, we all know Kannada, but for our viewers, Just for viewers. No, you are for the viewers. viewers, sir. Sir, you take my scene, then whatever you want to talk. See, what you people do, you don't learn local language. And even Uddhav Thackeray speaks in Marathi. Is he speaking in English in press conference? So, here, people give some leverage to you and you are always asking this. So it's an important issue, sir, Sir, that's why. since you're articulate about it, in just brief, in short, sir, what you feel about the center's decision. In No, I short. have told already, I have written a letter long back, 2 years back, on caste census, along with the general census. And they did not agree at that time. But now the cabinet has taken a decision to conduct a caste census along with general census. It is a good thing, and we fully cooperate for this. But they should not comment unnecessarily on Jawaharlal Nehru or they are opposed this, that. They are the Janasangh and RSS. By birth, they are against this reservations. And when such people who were against this reservation, they are talking, the Congress is not in favor of that, this. If we were not in favor, have I written that letter 2 years back? Or have you done many agitations district-wise? Therefore, they create confusion in the mind of people, and they are the only people interested in country's welfare. It is bogus. I don't agree. They are just for political purpose. They always do such things. But whatever action they have taken, they should fulfill it. One. But as on today, they have not put in the budget sufficient money. And if money is not there, how they will conduct survey? They should also give time limit. And if time limit is not there, it will take long time. Therefore, my suggestion is that they should give special attention to this, and within 2-3 months, whatever time limit, fix the government as early as possible. They conduct the survey and fulfill the promise what the people wanted. Sir, do you think this is being done keeping in mind the Bihar elections and upcoming elections? Since that the Congress has always stood for the caste census, you think this is just to oppose the Indie bloc and hold this just ahead of the Bihar elections? No, I don't think in view of Bihar election they have done. I don't want to go in politics. I want whatever good, I welcome. Whatever bad, I oppose it. Because ultimately the country is important, people are important, and when people wanted this, we were agitating for that. And they were, since beginning, they are against reservations. Since the birth of RSS and birth of Janasangh. So they don't have any right to talk about the reservation that they have done. All people, all opposition parties pressurized, and we agitated throughout the country, and Rahul Gandhi took a lead in this for caste census. So we have achieved, and we are happy.
Okay. Sir, what do you feel about the Union government criticizing the caste survey here? They say that since it is unscientific, they are carrying out the caste census. Under Let us see, they are doing it now. Thank you, Right. sir. Thank you, sir. ನನಗೆ ಫಂಕ್ಷನ್ಗೆ ಹೋಗ್ಬೇಕು. Why some like the how do you see this? No, whatever I have said here only, for everybody. So English, sir, very nice. Just a short. No, I say this is Karnataka. Can you go and ask in Tamil Nadu same question? Can you go and 100% English speaking people in Kerala? Can you ask them? See, you people don't learn Kannada and you take it in, make it a translation. Sir, we all know Kannada, but for our viewers, Just for viewers. No, you are for the viewers, sir. Sir, you take my saying, then whatever you want to talk. See, what you people do, you don't learn local language. And even Uddhav Thackeray speaks in Marathi. He is speaking in English in press conference. So, here, people give some leverage to you and you are always asking this. So it's an important issue, sir. Sir, That's why. since you are articulate about it, can just brief in short, sir, what you feel about the center's decision. In No, I short. have told already, I have written a letter long back, 2 years back, on caste census, along with the general census. And they did not agree at that time. But now the cabinet has taken a decision to conduct a caste census along with general census. It is a good thing, and we fully cooperate for this. But they should not comment unnecessarily on Jawaharlal Nehru or they are opposed this, that. They are the Janasangh and RSS. By birth, they are against this reservations. And when such people who were against this reservation, they are talking, the Congress is not in favor of that, this. If we were not in favor, have I written that letter 2 years back? Or have you done many agitations district-wise? Therefore, they all again ದೇಶಕ್ಕೆ ಡಿವೈಡ್ ಮಾಡಕ್ ಹೊಂಟಿದ್ದಾರೆ, ಧರ್ಮಕ್ಕೆ ಡಿವೈಡ್ ಮಾಡಕ್ ಹೋಗ್ತಾರೆ, ಜಾತಿಯಲ್ಲಿ ಜಗಳ ಸಂಘರ್ಷ ಮಾಡಕ್ ಶುರು ಹೊಂಟಿದೆ. ಅಂದ್ರೆ ನಾವು ಕೇಳಿದಾಗ ಸಂಘರ್ಷದ ಹಾದಿ ಹಿಡಿದಿದ್ದಾರೆ ಅಂತ ಹೇಳ್ತಾರೆ. ಅವರು ಮಾಡುವಾಗ ಇದನ್ನ ನಾವು ದೇಶಕ್ಕಾಗಿ ಒಳ್ಳೇದಕ್ಕಾಗಿ ಮಾಡ್ತಾ ಇದ್ದೇವೆ. ನೆಹರು ಅವ್ರು ಅಪೋಸ್ ಮಾಡಿದ್ರು, ಅವ್ರು ಅಪೋಸ್ ಅರೆ ನಾವು ಹೇಳಿದ್ದೆ ನೀವು ಅಪೋಸ್ ಮಾಡಿರಿ. ಒಂದು 75-80 ವರ್ಷದ ಕಥೆ ಈಗ ಹೇಳಿದ್ರೆ ದಿಸ್ ಇಸ್ ನಾಟ್ ಗುಡ್. ದೇ ಶುಡ್ ರಿಯಲೈಸ್. ಸರ್, ಈಗ ರಾಜ್ಯ ಸರ್ಕಾರದ ಜಾತಿ ಗಣತಿ ವರದಿ ಮಹತ್ವ ಕಳ್ಕೊಂತ ಅಂತ, ಯಾಕಂದ್ರೆ ಡಿಪೆಂಡ್ಸ್ ಆನ್ ದಟ್. ಇದು ಏನು ಸಾಧ್ಯತೆ ಇದಕ್ಕೆ ಬೇಕು ಅಂತ ತೊಳ್ತಾರೆ. ಅವ್ರೇನು ಸೆಂಟ್ರಲ್ ಗೌರ್ಮೆಂಟ್ ಮಾಡಬೇಕು ಅದು ಮಾಡ್ತಾರೆ. ಈ ವಿಚಾರದಲ್ಲಿ ಏನ್ ಡೈರೆಕ್ಷನ್ ಕೊಡ್ತೀವಿ ಸೆಂಟ್ರಲ್? ಈಗ ಕ್ಯಾಬಿನೆಟ್ ಅಲ್ಲಿ ಅವರು ಡಿಸಿಷನ್ ಮಾಡಬೇಕು ಅಂತ ಹೊರಟಿದೆ ಸ್ಟೇಟ್ ಗೌರ್ಮೆಂಟ್. ಡೈರೆಕ್ಷನ್ ನಾನು ಕೊಡಂಗಿಲ್ಲ, ಅದು ಸ್ಟೇಟ್ ಗೌರ್ಮೆಂಟ್ ನಿರ್ಣಯ. ನನ್ನ ಪಕ್ಷದಲ್ಲಿ ಅನೇಕ ನಾವು ಎಲ್ಲ ಕಡೆ ಎಲ್ಲಿ ಅಪೋಸಿಷನ್ದಲ್ಲಿದ್ದೇವೆ, ರೂಲಿಂಗ್ನಲ್ಲಿದ್ದೇವೆ. ನಮ್ದೆಲ್ಲ ಸೆಂಟ್ರಲ್ ಗೌರ್ಮೆಂಟ್ ಏನು ಇವತ್ತು ನಿರ್ಣಯ ತಗೊಂಡಿದೆ ಅದನ್ನು ನಾವು ಹೇಳಿದ್ದೇವೆ. ಪ್ರತಿಯೊಂದು ಸ್ಟೇಟ್ಗೆ ನಾನು ಸ್ಟೇಟ್ಮೆಂಟ್ ಕೊಟ್ಕೊಂಡು ಹೋಗಲ್ಲ. ಪಕ್ಷದ ಒಳಗಡೆ ವಿರೋಧ ಇದೆ ಅಲ್ಲ ಸರ್ 10 ವರ್ಷದ ಜಾತಿ ಹಳೆ ವರದಿ ಅಂತ. ಅರೆ ಈಗ ಸೆಂಟ್ರಲ್ ಗೌರ್ಮೆಂಟ್ ಮಾಡಿದ್ದು ನಾನು ಹೇಳತ್ತೀನಿ, ಹಳೆ ವರದಿ ಹೊಸ ವರದಿ ನಿಮ್ ಪಕ್ಷ ಅದು ಅವ್ರಿಗೆ. ಸರ್ಕಾರನೇ ಸರ್ ರಾಜ್ಯದಲ್ಲಿ ಇರೋದು. ಅರೆ ನನ್ನ ಪಕ್ಷ ಇದ್ರೆ ಹೋಗಿ ಸಿದ್ದರಾಮಯ್ಯ ಕೇಳಿ, ನನಗೆ ಬೇಡ. ಒಬಿಸಿ ಅಹಿಂದ ಸಮುದಾಯದ ಮತ ಬ್ಯಾಂಕ್ ಒಡೆದೋಗುತ್ತೆ ಅನ್ನೋ ಕಾರಣಕ್ಕೆ ಭಯಕ್ಕೆ ಮಾಡಿದಾರ ಅಂತ ಸರ್. ಈಗ ನಾನು ಅದ್ರ ಬಗ್ಗೆ ಮಾತಾಡೋದು, ಯಾವುದು ಒಳ್ಳೇದಿದೆ ಅದಕ್ಕೆ ನಾವು ಸ್ವೀಕಾರ ಮಾಡ್ತೇವೆ. ಆದರೆ ಯಾರು ಕುತಂತ್ರದಿಂದ ಇಂಥ ಡಿಸಿಷನ್ಗಳು ತಗೊಂಡು ಮುಂದೆ ಅವರಿಗೆ ಲಾಭ ಆಗ್ತದೆ ಅಂತಕ್ಕಂಥ ಭಾವನೆಯಿಂದ ಏನು ಮಾಡ್ತಾರೋ ಅದು ಸರಿಯಲ್ಲ. ಅದಕ್ಕಾಗಿ ನಾವಿದು ಮೊದಲೇ ಹೇಳಿದ್ದೇವೆ,
ತೆಗೆದುಕೊಳ್ಬೇಕು ಅಂತ ನಾನು ಲೆಟರ್ನು ಬರೆದಿದ್ದೆ. ಇದರದು ಈ ನೋಡಿ ಏಪ್ರಿಲ್ 16, 2023 ಎಷ್ಟು ವರ್ಷ ಆಯ್ತು? 2 ವರ್ಷ ಆಯ್ತು. ಮತ್ತು 2 ವರ್ಷ ತನಕ ನಾವು ಮಾಡಿ ಪ್ರಯತ್ನ ಮಾಡಿದ್ದು ಯಾರು ಅಪ್ರಿಸಿಯೇಟ್ ಮಾಡಲ್ಲ. ಈವನ್ ಗೌರ್ಮೆಂಟ್ ಆಫ್ ಇಂಡಿಯಾದವ್ರು ಮಾಡಲ್ಲ. ಈಗ ಅವರು ನಾವು ಹಂಗೆ ಮಾಡಿದೇವೆ ಹಿಂಗೆ ಮಾಡಿದೇವೆ ಅಂತ ನಾನು ಇದ್ರೊಳಗೆ ಮೊದಲೇ ಹೇಳೀನಿ. ಐ ವುಡ್ ಆಲ್ಸೋ ಲೈಕ್ ಟು ಪಾಯಿಂಟ್ ಔಟ್ ದಟ್ ದ ರೆಗ್ಯುಲರ್ ಡೆಸಿಮಿನಲ್ census was to be carried out in 2021, but it has not yet been conducted. We demand that it be done immediately and that a comprehensive caste census be made its integral part. ಈಗ ಇದಕ್ಕಿನ್ನ ಪ್ರಿಕಾಷನ್ ನಮ್ಮ ಪಾರ್ಟಿ ಏನು ತಗೊಳ್ಬೋದು, ನಾನು ಆಸ್ ಎ ಲೀಡರ್ ಆಗಿ ಅಪೋಸಿಷನ್ ಲೀಡರ್ ಆಗಿ ಏನು ಮಾಡಬೇಕು ಅದನ್ನು ನಾವು ಮಾಡಿದ್ದೇವೆ. ಅದಕ್ಕೆ ಇದು ದೇಶದ ಜನರಿಗೆ ಬಿಟ್ಟಿದ್ದು. ಈಗ ಅವರು ದೇಶದ ಜನ ಇದ್ರದ್ದು ಹೇಗೆ ಉಪಯೋಗ ಮಾಡ್ಕೊಳ್ತಾರೆ. ಇದು ನಿಜವಾಗ್ಲೂ ಪ್ರಾಮಾಣಿಕವಾಗಿ ಇಂಪ್ಲಿಮೆಂಟೇಷನ್ ಮಾಡಬೇಕು ಅನ್ನೋ ಕಾರಣಕ್ಕಾಗಿ ನಿರ್ಧಾರ ಆಗಿದೆಯೋ ಅಥವಾ ಬಿಹಾರ UP ಎಲೆಕ್ಷನ್ ಕಾರಣಕ್ಕಾಗಿ ನಿರ್ಧಾರ ಮಾಡಿ ಆ ಥರದ ಅನುಮಾನಗಳು ಇದೆಯಾ ಸರ್ ತಮಗೆ? ನೋಡಿ, ಪ್ರತಿಯೊಂದಕ್ಕೆ ನಾನು ಅನುಮಾನ ಮಾಡಕ್ ಹೋಗೋದಿಲ್ಲ. ಯಾಕಂದ್ರೆ ನನಗೆ ಬೇಕು ಕೆಲಸ. ನಿಮಗೆ ಗೊತ್ತಿರಬಹುದು, ನಮ್ಮ ಕಲ್ಯಾಣ ಕರ್ನಾಟಕಕ್ಕೆ ಆರ್ಟಿಕಲ್ 371J ಬೇಕಾಗಿತ್ತು. ನಾ ಎಲ್ಲಾರ ಹಿಂಗೆ ಪ್ರಚಾರ ಮಾಡಿ ನಿಮ್ಗೆ ಹೇಳಿ ಮಾಡಿಸಿದ್ದೇವ. ಯಾರಿಗೂ ಸುಳಿವು ಇಲ್ಲದೆ 2/3 ಮೆಜಾರಿಟಿ ನಮಗೆ ಇಲ್ಲದೆ ಹೋದ್ರೂ, ಸಿಂಪಲ್ ಮೆಜಾರಿಟಿನೂ ನಮ್ಮ ಪಾರ್ಟಿಗೆ ಇಲ್ಲದೆ ಹೋದ್ರೂ ನಾನು ಎಲ್ಲರ ಸಹಕಾರವನ್ನು ತಗೊಂಡು ಆ ಆರ್ಟಿಕಲ್ಲು ಯುನಾನಿಮಸ್ಲಿ ಪಾಸ್ ಮಾಡಿಸ್ತೇವೆ. ಸೊ ಹಾಗೆ ಕೆಲಸ ಮಾಡತಕ್ಕಂಥ ಒಂದು ರೀತಿ ಇರ್ತದೆ. ಯಶಸ್ಸು ಆಗಬೇಕು ಅಂಥೇಳಿ ನೀವು ಮನಸ್ಸಿನಲ್ಲಿದ್ದರೆ ಮಾಡ್ತೀರಿ. ಆದರೆ ಟೀಕೆ ನೇರುಗೆ ಹಿಡ್ಕೊಂಡು ಟೀಕೆ ಮಾಡ್ತಾರೆ. ಇವರೆಲ್ಲ ಹುಟ್ಟಿದಿಲ್ಲ ಅವಾಗ. ನೇರುಗೆ ಟೀಕೆ ಈಗ ಮಾಡ್ತಾರೆ. ದೇಶ ಯಾವ ಪರಿಸ್ಥಿತಿಯಲ್ಲಿತ್ತು, ಹೇಗಿತ್ತು, ಬ್ರಿಟಿಷರು ಯಾವ ರೀತಿಯಾಗಿ ಬಿಟ್ಟು ಹೋಗಿದ್ರು, ಇದು ತಿಳ್ಕೊಳ್ಳಾರ್ದೆ ಇವ್ರು ಕಂಪೇರ್ ಮಾಡ್ತಾರೆ. ನೀವು ನೆಹರು ಅವ್ರು ಹಿಂಗೆ ಹೇಳಿದ್ರು, ಇವರೇನು RSS BJPದವರಂತೂ ಜನಸಂಘದವರು ಡೆಟ್ ಅಗೇನ್ಸ್ಟ್ ರಿಸರ್ವೇಶನ್. ವಾಟ್ ರೈಟ್ ದೇ ಹ್ಯಾವ್ ಗಾಟ್ ಟು ಟಾಕ್ ದಿಸ್? ಬಿಟ್ಬಿಡಿ ಅದು. ಓಕೆ, ಥ್ಯಾಂಕ್ ಯು. ಸರ್, ಈಗ ಪಾಕ್ ಜೊತೆ ಯುದ್ಧ ಸನ್ನಿವೇಶ ಕ್ರಿಯೇಟ್ ಆಗಿದೆ. ಇಂಥ ಸಂದರ್ಭದಲ್ಲಿ ತರಾತುರಿಯಲ್ಲಿ ಇದನ್ನ ತರುವಂತ ಅವಶ್ಯಕತೆ ಏನಿತ್ತು ಅಂತೇಳಿ ಚರ್ಚೆಗಳು ಶುರುವಾಗಿದೆ ಸರ್. ನನಗೆ ಗೊತ್ತಿಲ್ಲ ಯಾರು ಚರ್ಚೆ ಮಾಡ್ಯಾರೋ, ನನ್ನ ನೋಟಿಸ್ಗೆ ಬಂದಿಲ್ಲ. ನಾನು ಪಹಲ್ಗಾಮ್ ಬಗ್ಗೆ ಏನು ಹೇಳಬೇಕು ಮೊದಲೇ ಹೇಳಿದ್ದೇನೆ. ಅದು ಅಲ್ಲಿ ಕೇಂದ್ರದಲ್ಲಿ ಯಾರು ರಿಯಾಕ್ಟ್ ಮಾಡೋಕ್ಕಿಂತಲೂ ನಿಮಗೆ ನಾನು ಪ್ರೆಸ್ ಕಾನ್ಫರೆನ್ಸ್ ಕರೆದು ಇಲ್ಲೇ ಹೇಳ್ಬಿಟ್ಟಿದ್ದೇನೆ. ಅದಕ್ಕೆ ಪದೇ ಪದೇ ನಾನು ಅದರಿಂದ ಇವತ್ತು ಸೆನ್ಸಸ್ ಬಗ್ಗೆ ಇದೆ. ಜಾತಿ ಗಣತಿ ತಂದಿದ್ದೆ ಏಕೆ ಅಂತ ಕ್ಯಾಬಿನೆಟ್ ನಡೆದಿದೆ ಸರ್. ವಿಶೇಷ ಕರಿಬೇಕಂತ ನಾವು ಯಾಕಂದ್ರೆ ಡಿಸಿಷನ್ ಮಾಡ್ಲಿಲ್ವಲ್ಲ ನಿನ್ನೆ ಕ್ಯಾಬಿನೆಟ್ ಅಲ್ಲಿ? ಇಲ್ಲ, ನನಗೆ ಗೊತ್ತಿಲ್ಲ. ಅದು ಕೇಳೋದು ನಮ್ಮ ಧರ್ಮ, ಮಾಡೋದು ಅಲ್ಲಿ ನಮ್ಮ BJPದವರು. ಈಗ BJPದವರು 6 ನಿರ್ಣಯ ತಗೊಂಡಿದ್ದಾರೆ. ನಮಗೆ ಈ ನಿರ್ಣಯ ಬೇಕು. ಯಾಕಂದ್ರೆ ಪಾರ್ಲಿಮೆಂಟ್ ಬಂದರೆ ಅನೇಕ ವಿಷಯಗಳನ್ನು ಚರ್ಚೆ ಮಾಡೋಕ್ಕಾಗ್ತದೆ, ಸಲಹೆ ಕೊಡ್ತಾರೆ ಬೇರೆ ಬೇರೆ ಪಾರ್ಟಿಯವರು ಕೂಡ. ಅದಕ್ಕಾಗಿ ನಾವು ಅದನ್ನು ಕೇಳಿದ್ದೇವೆ, ಎಲ್ಲ ಪಾರ್ಟಿಯವರು ಕೇಳಿದ್ದಾರೆ. ಅದಕ್ಕಾಗಿ ಅದು ಅವಶ್ಯ ಇದೆ. ನಾನು ಫರ್ದರ್ ಡಿಮ್ಯಾಂಡ್ ಮಾಡ್ತಾ ಇದ್ದೀನಿ. ಅವರಿನ್ನೂ ನಿರ್ಣಯ ತಗೊಳ್ಳಿಲ್ಲ ಅಂದ್ರೂ, ಈ ಕ್ಯಾಬಿನೆಟ್ನಾಗಿಲ್ಲ ಆಗಲಿಲ್ಲ ಅಂದ್ರೂ ಇನ್ನೊಂದು 2-3 ದಿವಸನಾಗ ಅದನ್ನು ನಾವು ನಿರ್ಣಯ ತಗೊಳ್ಬೇಕು ಅಂತಕ್ಕಂಥ ನನ್ನ ಒತ್ತಾಯ ಇದೆ. ಓಕೆ, Yeah. So the government has just announced the caste census, but this is of course something that was in the works for quite some time, sir. How do you see this? no, whatever I have said here only, for everybody. So English, sir. No, I say this is Karnataka. Can you go and ask in Tamil Nadu same question? Can you go and 100% English speaking people in Kerala? Can you ask them? See, you people don't learn Kannada.
and you take it in, make it a translation. Sir, we all Kannada, but for our viewers, Sir, just for viewers. No, you are For the viewers. viewers, sir. Sir, you take my scene, then whatever you want to talk. See, what you people do, you don't learn local language. And even Uddhav Thackeray speaks in Marathi. Is he speaking in English in press conference? So, here, people give some leverage to you and you are always asking this. So it's an important issue, sir, Sir, that's why. since you're articulate about it, can you just brief in short, sir, what you feel about the center's decision? In No, I short. have told already, I have written a letter long back, 2 years back, on caste census, along with the general census. And they did not agree at that time. But now the cabinet has taken a decision to conduct a caste census along with general census. It is a good thing, and we fully cooperate for this. But they should not comment unnecessarily on Jawaharlal Nehru or they are opposed this, that. They are the Janasangh and RSS. By birth, they are against this reservations. And when such people who were against this reservation, they are talking, the Congress is not in favor of that, this. If we were not in favor, have I written that letter 2 years back? Or have you done many agitations district-wise? Therefore, they all, again they create confusion in the mind of people, and they are the only people interested in country's welfare. It is bogus, I don't agree. They are just for political purpose, they always do such things. But whatever action they have taken, they should fulfill it, one. But as on today, they have not put in the budget sufficient money. And if money is not there, how they will conduct survey? They should also give time limit. And if time limit is not there, it will take long time. Therefore, my suggestion is that they should give special attention to this, and within 2-3 months, whatever time limit fix the government, as early as possible, they conduct the survey and fulfill the promise what the people wanted. Sir, do you think this is being done keeping in mind the Bihar elections and upcoming elections, since that the Congress has always stood for the caste census? You think this is just to oppose the Indie bloc and hold this just ahead of the Bihar elections? No, I don't think in view of Bihar election they have. I don't want to go in politics. I want whatever good, I welcome. Whatever bad, I oppose it. Because ultimately the country is important, people are important, and when people wanted this, we were agitating for that. And they were, since beginning, they are against reservations. Since the birth of RSS and birth of Janasangh. So they don't have any right to talk about the reservation that they have done. All people, all opposition parties pressurized, and we agitated throughout the country, and Rahul Gandhi took a lead in this for caste census. So we have achieved and we are happy. Okay. ತಾನೇ
ರಿಸರ್ವೇಷನ್ ವಿರೋಧಿಗಳು, ಶೆಡ್ಯೂಲ್ ಕಾಸ್ಟ್ಗೆ ರಿಸರ್ವೇಷನ್ ಕೊಡಬಾರ್ದು ಅನ್ನತಕ್ಕಂಥ ಗುಂಪಿನಲ್ಲಿ ನೀವೊಬ್ರು. ಈಗ ನಮಗೆ ಈ ಬುದ್ಧಿ ಹೇಳೋದು ಅಷ್ಟು ಸರಿಯಲ್ಲ. ಅವ್ರು ತಿಳ್ಕೋಬೇಕು, ಸರಿಯಾಗಿ ಇದನ್ನು ಇದ್ರ ಕಡೆ ಗಮನ ಕೊಟ್ಟು ಇಂಥ ಸ್ಟೇಟ್ಮೆಂಟ್ಗಳನ್ನು ಕೊಡಬೇಕು. ಅದಕ್ಕೆ ಇವತ್ತೇನಾಗಿದೆ, ಇದು ಸೆನ್ಸಸ್ನಲ್ಲೇ ಇದನ್ನು ಮಾಡಬೇಕನ್ನೋದು ಇದು ಒಳ್ಳೆ ಸ್ಟೆಪ್ ಇದೆ. ಆದರೆ ಇದು ಬೇಗನೆ ಆಗಬೇಕು. ಒಂದು, ತೋರಿಕೆಗಿರಬಾರ್ದು. ಎರಡು, ಮೂರನೇದಾಗಿ ಎಕನಾಮಿಕ್ ಮತ್ತು ಎಜುಕೇಷನಲ್ ಸರ್ವೆ ಪರ್ಫೆಕ್ಟ್ ಆಗಿ ಎಲ್ಲ ಜನರಿಗೆ ಸಮಾಧಾನ ತರ್ತಕ್ಕಂಥ ರೀತಿಯಲ್ಲಿ ಇದು ಆಗಬೇಕು ಅಂತಕ್ಕಂಥದ್ದೇ ಅನಿಸಿಕೆ ನಮ್ಮದಿದೆ. ಇದನ್ನು ನಾನು ಇನ್ನೂ ಕೂಡ ವೆಲ್ಕಮ್ ಮಾಡಿದ್ದೇನೆ ಮತ್ತು ರಾಹುಲ್ ಗಾಂಧಿಯವರು ಕೂಡ ಇದನ್ನು ವೆಲ್ಕಮ್ ಮಾಡಿದ್ದಾರೆ. ಅದಕ್ಕಾಗಿ ಇದು ಆದಷ್ಟು ಬೇಗನೆ ಮುಂದುವರಿಬೇಕು. ಮತ್ತು ಈಗೇನು ಬರೇ ಒಂದು 550 ಕೋಟಿ ರೂಪಾಯಿ ಇದಕ್ಕೆ ಸರ್ವೆಗೆ ಇಟ್ಟಿದ್ದಾರೆ, ಅದನ್ನು ಎದಕ್ಕೂ ಸಾಲೋದಿಲ್ಲ. ಅದು ಸುಮ್ಮನೆ ಒಂದು ನಾಮಿನಲ್ ಟೋಕನ್ ಗ್ರಾಂಟ್ ಇಟ್ಟಿದ್ದಾರೆ. ಈಗ ಇದಕ್ಕೆ ಹೆಚ್ಚಿನ ಅಲಾಟ್ಮೆಂಟ್ ಮಾಡಿ ಟೈಮ್ ಲಿಮಿಟ್ ಕೊಡಬೇಕು. ಇದು ಏನು 1 ತಿಂಗಳು 2 ತಿಂಗಳು 3 ತಿಂಗಳದಾಗ ಮಾಡ್ತಾರೋ, ಇದಕ್ಕೆ ಟೈಮ್ ಲಿಮಿಟ್ ಕೊಟ್ಟು ತಕ್ಷಣ ಜಾರಿಯಲ್ಲಿ ತರ್ತಕ್ಕಂಥದ್ದು ಆಗಬೇಕು. ಸರಿ, ಜಾತಿ ಗಣತಿ ಮಾಡೋದೇ ಮಹಾಪರಾಧ ಅನ್ನೋ ತರದಲ್ಲಿ ಬಿಜೆಪಿ ಮಾತನಾಡ್ತಾ ಇದ್ರು. ಸ್ಟೇಟ್ ಅಲ್ಲಿ ಕೂಡ ಇರೋ ಜಾತಿ ಗಣತಿನ ತರದಕ್ಕೆ ಹೊರಟಾಗ ಜಾತಿಗಳ ನಡುವೆ ಸಂಘರ್ಷ ಉಂಟು ಮಾಡ್ತಾ ಇದೆ ಕಾಂಗ್ರೆಸ್ ಅನ್ನೋ ತರದಲ್ಲಿ ಮಾತನಾಡ್ತಾ ಇದ್ರು. ಅದು ನೀವು ತಿಳ್ಕೊಳ್ಬೇಕು. ನೀವೇನ್ ಮಾಡ್ತೀರಿ, ಪ್ರೆಸ್ಸು ಅವ್ರು ಹೇಳಿದ್ದ ಹೈಲೈಟ್ ಮಾಡ್ತೀರಿ, ನಾವು ಹೇಳಿದ್ದನ್ನ ಅದಕ್ಕೆ ಮೊದಲಿಂದ ಇದಕ್ಕೆ ನೆಗ್ಲೆಕ್ಟ್ ಮಾಡ್ಕೋತಾನೆ ಬಹಳಷ್ಟು ಪತ್ರಿಕೆಗಳು ಬಂದು. ಬಟ್ ನಾ ಏನು ಅದ್ರ ಬಗ್ಗೆ ಹೇಳಕ್ ಹೋಗೋದಿಲ್ಲ. ಈವನ್ ನಿನ್ನೆ ನಾವೇನು ಬೈಟ್ ಕೊಟ್ಟಿದ್ದೇವೆ ಅದು ಎಲ್ಲಿ ಕೂಡ ನಾನು ನೋಡಲಿಲ್ಲಪ್ಪ, ಅಂತ ಒಂದು ಪರಿಣಾಮಕಾರಿಯಾಗಿ ಪತ್ರಿಕೆಯಲ್ಲಿ ಬರಲಿಲ್ಲ ಅಂಥೇಳಿ ನಾನೇನು ಪತ್ರಿಕೆದವ್ರಿಗೆ ಟೀಕೆ ಮಾಡಕ್ಕೆ ಹೋಗೋದಿಲ್ಲ. ಅವ್ರಿಗೆ ಸ್ವಾತಂತ್ರ್ಯ ಇದೆ, ಬರೀಬಹುದು ಬರೀದೇ ಇರಬಹುದು, ಅವ್ರ ಮಾಲೀಕರು ನಮ್ಮ ಪರ ಇರಬಹುದು ಅಥವಾ ಇರದೇ ಇರಬಹುದು. ಬಟ್ ನನಗೇನೆಂದರೆ ಒಂದು ಒಳ್ಳೆ ಕೆಲಸ ಆಗಿದ್ದನ್ನು ಅಪ್ರಿಸಿಯೇಟ್ ಮಾಡ್ತಕ್ಕಂಥದ್ದು ನಮ್ಮ ಸ್ವಭಾವ ಇದೆ. ಬಟ್ ಈ ಹೆಸರಿನಲ್ಲಿ ಅನ್ಯಾಯ ಆಗಬಾರ್ದು. ಆದಷ್ಟು ಬೇಗನೆ ಇದನ್ನು ಸರಿಪಡಿಸ್ಕೊಳ್ಬೇಕು. ಮೊದಲಿಂದ ಭಾವನೆ ಅವ್ರದ್ದೇನಿತ್ತು, ನಮಗೆ ಟೀಕೆ ಮಾಡ್ತಿದ್ರು. ಕಾಂಗ್ರೆಸ್ದವರು ಯಾವತ್ತು ದೇಶಕ್ಕೆ ಡಿವೈಡ್ ಮಾಡಕ್ಕೆ ಹೊಂಟಿದ್ದಾರೆ, ಧರ್ಮಕ್ಕೆ ಡಿವೈಡ್ ಮಾಡಕ್ಕೆ ಹೋಗ್ತಾರೆ, ಜಾತಿಯಲ್ಲಿ ಜಗಳ ಸಂಘರ್ಷ ಮಾಡಕ್ಕೆ ಶುರು ಹೊಂಟಿದೆ. ಅಂದ್ರೆ ನಾವು ಕೇಳಿದಾಗ ಸಂಘರ್ಷದ ಹಾದಿ ಹಿಡಿದಿದ್ದಾರೆ ಅಂತ ಹೇಳ್ತಾರೆ. ಅವರು ಮಾಡುವಾಗ ಇದನ್ನು ನಾವು ದೇಶಕ್ಕಾಗಿ ಒಳ್ಳೇದಕ್ಕಾಗಿ ಮಾಡ್ತಾ ಇದ್ದೇವೆ. ನೆಹರು ಅವ್ರು ಅಪೋಸ್ ಮಾಡಿದ್ರು, ಅವ್ರು ಅಪೋಸ್ ಅರೆ ನಾವು ಹೇಳಿದ್ದೆ ನೀವು ಅಪೋಸ್ ಮಾಡಿರಿ. ಒಂದು 75-80 ವರ್ಷದ ಕಥೆ ಈಗ ಹೇಳಿದ್ರೆ ದಿಸ್ ಇಸ್ ನಾಟ್ ಗುಡ್. ದೇ ಶುಡ್ ರಿಯಲೈಸ್. ಈಗ ರಾಜ್ಯ ಸರ್ಕಾರದ ಜಾತಿ ಗಣತಿ ವರದಿ ಮಹತ್ವ ಕಳ್ಕೊಂತ ಅಂತ, ಯಾಕಂದ್ರೆ ಡಿಪೆಂಡ್ಸ್ ಆನ್ ದಟ್. ಇದು ಏನು ಸಾಧ್ಯತೆ ಇದಕ್ಕೆ ಬೇಕು ಅಂತ ತೊಳ್ತಾರೆ. ಅವ್ರೇನು ಸೆಂಟ್ರಲ್ ಗವರ್ಮೆಂಟ್ ಮಾಡಬೇಕು ಅದು ಮಾಡ್ತಾರೆ. ಈ ವಿಚಾರದಲ್ಲಿ ಏನ್ ಡೈರೆಕ್ಷನ್ ಕೊಡ್ತೀವಿ ಸೆಂಟ್ರಲ್? ಈಗ ಕ್ಯಾಬಿನೆಟ್ ಅಲ್ಲಿ ಅವರು ಡಿಸಿಷನ್ ಮಾಡಬೇಕು ಅಂತ ಹೊರಟಿದೆ ಸ್ಟೇಟ್ ಗೌರ್ಮೆಂಟ್. ಡೈರೆಕ್ಷನ್ ನಾನು ಕೊಡಂಗಿಲ್ಲ, ಅದು ಸ್ಟೇಟ್ ಗವರ್ಮೆಂಟ್ ನಿರ್ಣಯ. ನನ್ನ ಪಕ್ಷದಲ್ಲಿ ಅನೇಕ ನಾವು ಎಲ್ಲ ಕಡೆ ಎಲ್ಲಿ ಅಪೋಸಿಷನ್ದಲ್ಲಿದ್ದೇವೆ, ರೂಲಿಂಗ್ನಲ್ಲಿದ್ದೇವೆ. ನಮ್ದೆಲ್ಲ ಸೆಂಟ್ರಲ್ ಗವರ್ಮೆಂಟ್ ಏನು ಇವತ್ತು ನಿರ್ಣಯ ತಗೊಂಡಿದೆ ಅದನ್ನು ನಾವು ಹೇಳಿದ್ದೇವೆ. ಪ್ರತಿಯೊಂದು ಸ್ಟೇಟ್ಗೆ ನಾನು ಸ್ಟೇಟ್ಮೆಂಟ್ ಕೊಟ್ಕೊಂಡು ಹೋಗಲ್ಲ. ಪಕ್ಷದ ಒಳಗಡೆ ವಿರೋಧ ಇದೆ ಇಲ್ಲ ಸರ್ 10 ವರ್ಷದ ಜಾತಿ ಹಳೆ ವರದಿ ಅಂತ? ಅರೆ ಈಗ ಸೆಂಟ್ರಲ್ ಗವರ್ಮೆಂಟ್ ಮಾಡಿದ್ದು ನಾನು ಹೇಳತ್ತೀನಿ, ಹಳೆ ವರದಿ ಹೊಸ ವರದಿ ಅದು ಅವ್ರಿಗೆ. ರಾಜ್ಯದಲ್ಲಿ ಅರೆ ನನ್ನ ಪಕ್ಷ ಇದ್ರೆ ಹೋಗಿ ಸಿದ್ದರಾಮಯ್ಯ ಕೇಳಿ, ನನಗೆ ಬೇಡ. ಒಬಿಸಿ ಅಹಿಂದ ಸಮುದಾಯದ ಮತ ಬ್ಯಾಂಕ್ ಒಡೆದೋಗುತ್ತೆ ಅನ್ನೋ ಕಾರಣಕ್ಕೆ ಭಯಕ್ಕೆ ಮಾಡಿದಾರ ಅಂತ ಸರ್. ಈಗ ನಾನು ಅದ್ರ ಬಗ್ಗೆ ಮಾತಾಡೋದಿಲ್ಲ. ಯಾವುದು ಒಳ್ಳೇದಿದೆ ಅದಕ್ಕೆ ನಾವು ಸ್ವೀಕಾರ ಮಾಡ್ತೇವೆ. ಆದರೆ ಯಾರು ಕುತಂತ್ರದಿಂದ ಇಂಥ ಡಿಸಿಷನ್ಗಳು ತಗೊಂಡು ಮುಂದೆ ಅವರಿಗೆ ಲಾಭ ಆಗ್ತದೆ ಅಂತಕ್ಕಂಥ ಭಾವನೆಯಿಂದ ಏನು ಮಾಡ್ತಾರೋ ಅದು ಸರಿಯಲ್ಲ. ಅದಕ್ಕಾಗಿ ನಾವಿದು ಮೊದಲೇ ಹೇಳಿದ್ದೇವೆ, ತೆಗೆದುಕೊಳ್ಬೇಕು ಅಂತ. ನಾನು ಲೆಟರ್ನು ಬರೆದಿದ್ದೆ ಇದ್ರದ್ದು. ಈ ನೋಡಿ, ಏಪ್ರಿಲ್ 16, 2023 ಎಷ್ಟು ವರ್ಷ ಆಯ್ತು? 2 ವರ್ಷ ಆಯ್ತು. ಮತ್ತು 2 ವರ್ಷ ತನಕ ನಾವು ಮಾಡಿ ಪ್ರಯತ್ನ ಮಾಡಿದ್ದು ಯಾರು ಅಪ್ರಿಸಿಯೇಟ್ ಮಾಡಲ್ಲ.
ಈವನ್ ಗೌರ್ಮೆಂಟ್ ಆಫ್ ಇಂಡಿಯಾದವ್ರು ಮಾಡಲ್ಲ. ಈಗ ಅವರು ನಾವು ಹಂಗೆ ಮಾಡಿದೇವೆ ಹಿಂಗೆ ಮಾಡಿದೇವೆ ಅಂತ ನಾನು ಇದ್ರೊಳಗೆ ಮೊದಲೇ ಹೇಳೀನಿ. ಐ ವುಡ್ ಆಲ್ಸೋ ಲೈಕ್ ಟು ಪಾಯಿಂಟ್ ಔಟ್ ದಟ್ ದ ರೆಗ್ಯುಲರ್ ಡೆಸಿಮಿನಲ್ census was to be carried out in 2021, but it has not yet been conducted. We demand that it be done immediately and that a comprehensive caste census be made its integral part. ಈಗ ಇದಕ್ಕಿನ್ನ ಪ್ರಿಕಾಷನ್ ನಮ್ಮ ಪಾರ್ಟಿ ಏನು ತಗೊಳ್ಬೋದು, ನಾನು ಆಸ್ ಎ ಲೀಡರ್ ಆಗಿ ಅಪೋಸಿಷನ್ ಲೀಡರ್ ಆಗಿ ಏನು ಮಾಡಬೇಕು ಅದನ್ನು ನಾವು ಮಾಡಿದ್ದೇವೆ. ಅದಕ್ಕೆ ಇದು ದೇಶದ ಜನರಿಗೆ ಬಿಟ್ಟಿದ್ದು. ಈಗ ಅವರು ದೇಶದ ಜನ ಇದ್ರದ್ದು ಯಾಕೆ ಉಪಯೋಗ ಮಾಡ್ಕೊಳ್ತಾರೆ. ಇದು ನಿಜವಾಗ್ಲೂ ಪ್ರಾಮಾಣಿಕವಾಗಿ ಇಂಪ್ಲಿಮೆಂಟೇಷನ್ ಮಾಡಬೇಕು ಅನ್ನೋ ಕಾರಣಕ್ಕಾಗಿ ನಿರ್ಧಾರ ಆಗಿದೆಯೋ ಅಥವಾ ಬಿಹಾರ UP ಎಲೆಕ್ಷನ್ ಕಾರಣಕ್ಕಾಗಿ ನಿರ್ಧಾರ ಮಾಡಿ ಆ ತರದ ಅನುಮಾನಗಳು ಇದೆಯಾ ಸರ್ ತಮಗೆ? ನೋಡಿ, ಪ್ರತಿಯೊಂದಕ್ಕೆ ನಾನು ಅನುಮಾನ ಮಾಡಕ್ ಹೋಗೋದಿಲ್ಲ. ಯಾಕಂದ್ರೆ ನನಗೆ ಬೇಕು ಕೆಲಸ. ನಿಮಗೆ ಗೊತ್ತಿರಬಹುದು, ನಮ್ಮ ಕಲ್ಯಾಣ ಕರ್ನಾಟಕಕ್ಕೆ ಆರ್ಟಿಕಲ್ 371J ಬೇಕಾಗಿತ್ತು. ನಾ ಎಲ್ಲಾರ ಹಿಂಗೆ ಪ್ರಚಾರ ಮಾಡಿ ನಿಮ್ಗೆ ಹೇಳಿ ಮಾಡಿಸಿದ್ದೇವ. ಯಾರಿಗೂ ಸುಳಿವು ಇಲ್ಲದೆ 2/3 ಮೆಜಾರಿಟಿ ನಮಗೆ ಇಲ್ಲದೆ ಹೋದ್ರೂ, ಸಿಂಪಲ್ ಮೆಜಾರಿಟಿನೂ ನಮ್ಮ ಪಾರ್ಟಿಗೆ ಇಲ್ಲದೆ ಹೋದ್ರೂ ನಾನು ಎಲ್ಲರ ಸಹಕಾರವನ್ನು ತಗೊಂಡು ಆ ಆರ್ಟಿಕಲ್ಲು ಯುನಾನಿಮಸ್ಲಿ ಪಾಸ್ ಮಾಡಿಸ್ತೇವೆ. ಸೊ ಹಾಗೆ ಕೆಲಸ ಮಾಡತಕ್ಕಂಥ ಒಂದು ರೀತಿ ಇರ್ತದೆ. ಯಶಸ್ಸು ಆಗಬೇಕು ಅಂಥೇಳಿ ನೀವು ಮನಸ್ಸಿನಲ್ಲಿದ್ದರೆ ಮಾಡ್ತೀರಿ. ಆದರೆ ಟೀಕೆ ನೇರುಗೆ ಹಿಡ್ಕೊಂಡು ಟೀಕೆ ಮಾಡ್ತಾರೆ. ಇವರೆಲ್ಲ ಹುಟ್ಟಿದಿಲ್ಲ ಅವಾಗ. ನೇರುಗೆ ಟೀಕೆ ಈಗ ಮಾಡ್ತಾರೆ. ದೇಶ ಯಾವ ಪರಿಸ್ಥಿತಿಯಲ್ಲಿತ್ತು, ಹೇಗಿತ್ತು, ಬ್ರಿಟಿಷರು ಯಾವ ರೀತಿಯಾಗಿ ಬಿಟ್ಟು ಹೋಗಿದ್ರು, ಇದು ತಿಳ್ಕೊಳ್ಳಾರ್ದೆ ಇವ್ರು ಕಂಪೇರ್ ಮಾಡ್ತಾರೆ. ನೀವು ನೆಹರು ಅವ್ರು ಹೆಂಗೆ ಹೇಳಿದ್ರು, ಇವರೇನು RSS BJPದವರಂತೂ ಜನಸಂಘದವರು ಡೆಟ್ ಅಗೇನ್ಸ್ಟ್ ರಿಸರ್ವೇಶನ್. ವಾಟ್ ರೈಟ್ ದೇ ಹ್ಯಾವ್ ಗಾಟ್ ಟು ಟಾಕ್ ದಿಸ್? ಬಿಟ್ಬಿಡಿ. ಓಕೆ, ಥ್ಯಾಂಕ್ ಯು. ಸರ್, ಈಗ ಪಾಕ್ ಜೊತೆ ಯುದ್ಧ ಸನ್ನಿವೇಶ ಕ್ರಿಯೇಟ್ ಆಗಿದೆ. ಇಂಥ ಸಂದರ್ಭದಲ್ಲಿ ತರಾತುರಿಯಲ್ಲಿ ಇದನ್ನ ತರುವಂತ ಅವಶ್ಯಕತೆ ಏನಿತ್ತು ಅಂತೇಳಿ ಚರ್ಚೆಗಳು ಶುರುವಾಗಿದೆ ಸರ್. ನನಗೆ ಗೊತ್ತಿಲ್ಲ ಯಾರು ಚರ್ಚೆ ಮಾಡ್ಯಾರೋ, ನನ್ನ ನೋಟಿಸ್ಗೆ ಬಂದಿಲ್ಲ. ನಾನು ಪಹಲ್ಗಾಂವ್ ಬಗ್ಗೆ ಏನು ಹೇಳಬೇಕು ಮೊದಲೇ ಹೇಳಿದ್ದೇನೆ. ಅದು ಅಲ್ಲಿ ಕೇಂದ್ರದಲ್ಲಿ ಯಾರು ರಿಯಾಕ್ಟ್ ಮಾಡೋಕ್ಕಿಂತಲೂ ನಿಮಗೆ ನಾನು ಪ್ರೆಸ್ ಕಾನ್ಫರೆನ್ಸ್ ಕರೆದು ಇಲ್ಲೇ ಹೇಳಿಬಿಟ್ಟಿದ್ದೇನೆ. ಅದಕ್ಕೆ ಪದೇ ಪದೇ ನಾನು ಅದರಿಂದ ಇವತ್ತು ಸೆನ್ಸಸ್ ಬಗ್ಗೆ ಇದೆ ಜಾತಿ ಗಣತಿ ತಂದಿದ್ದು ಏಕೆ ಅಂತ ಕ್ಯಾಬಿನೆಟ್ ನಡೆದಿದೆ ಸರ್. ವಿಶೇಷ ಕರಿಬೇಕಂತ ನಾವು ಯಾಕಂದ್ರೆ ಡಿಸಿಷನ್ ಮಾಡ್ಲಿಲ್ವಲ್ಲ ನಿನ್ನೆ ಕ್ಯಾಬಿನೆಟ್ ಅಲ್ಲಿ? ಇಲ್ಲ, ನನಗೆ ಗೊತ್ತಿಲ್ಲ. ಅದು ಕೇಳೋದು ನಮ್ಮ ಧರ್ಮ, ಮಾಡೋದು ಅಲ್ಲಿ ನಮ್ಮ BJPದವರು. ಈಗ BJPದವರು 6 ನಿರ್ಣಯ ತಗೊಂಡಿದ್ದಾರೆ. ನಮಗೆ ಈ ನಿರ್ಣಯ ಬೇಕು. ಯಾಕಂದ್ರೆ ಪಾರ್ಲಿಮೆಂಟ್ ಬಂದರೆ ಅನೇಕ ವಿಷಯಗಳನ್ನು ಚರ್ಚೆ ಮಾಡೋಕ್ಕಾಗ್ತದೆ, ಸಲಹೆ ಕೊಡ್ತಾರೆ ಬೇರೆ ಬೇರೆ ಪಾರ್ಟಿಯವರು ಕೂಡ. ಅದಕ್ಕಾಗಿ ನಾವು ಅದನ್ನು ಕೇಳಿದ್ದೇವೆ, ಎಲ್ಲ ಪಾರ್ಟಿಯವರು ಕೇಳಿದ್ದಾರೆ. ಅದಕ್ಕಾಗಿ ಅದು ಅವಶ್ಯ ಇದೆ. ನಾನು ಫರ್ದರ್ ಡಿಮ್ಯಾಂಡ್ ಮಾಡ್ತಾ ಇದ್ದೀನಿ. ಅವರಿನ್ನೂ ನಿರ್ಣಯ ತಗೊಳ್ಳಿಲ್ಲ ಅಂದ್ರೂ, ಈ ಕ್ಯಾಬಿನೆಟ್ನಾಗಿಲ್ಲ ಆಗಲಿಲ್ಲ ಅಂದ್ರೂ ಇನ್ನೊಂದು 2-3 ದಿವಸನಾಗ ಅದನ್ನು ನಾವು ನಿರ್ಣಯ ತಗೊಳ್ಬೇಕು ಅಂತಕ್ಕಂಥ ನನ್ನ ಒತ್ತಾಯ ಇದೆ. ಓಕೆ, Yeah. So the government has just announced the caste census, but this was something that was in the works for quite some time. How do you see this? No, whatever I have said here only, for everybody. So English, No, I say this is Karnataka. Can you go and ask in Tamil Nadu same question? Can you go and 100% English speaking people in Kerala? Can you ask them? See, you people don't learn Kannada and you take it in, make it a translation. Sir, we all know Kannada, but for our viewers, Just for viewers. No, you are For the viewers. viewers, sir. Sir, you take my scene, then whatever you want to talk. See, what you people do, you don't learn local language. And even Uddhav Thackeray speaks in Marathi. Is he speaking in English in press conference? So,
Here, people give some leverage to you and you are always asking this. So it's an important issue, so that's why. Since you're articulate about it, can you just brief in short, sir, what you feel about the center's decision? In No, I short. have told already, I have written a letter long back, 2 years back, on caste census, along with the general census. And they did not agree at that time. But now the cabinet has taken a decision to conduct a caste census along with general census. It is a good thing, and we fully cooperate for this. But they should not comment unnecessarily on Jawaharlal Nehru or they are opposed this, that. They are the Janasangh and RSS. By birth, they are against this reservations. And when such people who were against this reservation, they are talking, the Congress is not in favor of that, this. If we were not in favor, have I written that letter 2 years back? Or have you done many agitations district-wise? Therefore, they create confusion in the mind of people, and they are the only people interested in country's welfare. It is bogus. I don't agree. They are just for political purpose. They always do such things. But whatever action they have taken, they should fulfill it. One. But as on today, they have not put in the budget sufficient money. And if money is not there, how they will conduct survey? They should also give time limit. And if time limit is not there, it will take long time. Therefore, my suggestion is that they should give special attention to this, and within 2-3 months, whatever time limit, fix the government as early as possible. They conduct the survey and fulfill the promise what the people wanted. Sir, do you think this is being done keeping in mind the Bihar elections and upcoming elections? Since that the Congress has always stood for the caste census, you think this is just to oppose the Indie bloc and hold this just ahead of the Bihar elections? No, I don't think in view of Bihar election they have. I don't want to go in politics. I want whatever good, I welcome. Whatever bad, I oppose it. Because ultimately the country is important, people are important, and when people wanted this, we were agitating for that. And they were, since beginning, they are against reservations. Since the birth of RSS and birth of Janasangh. So they don't have any right to talk about the reservation that they have done. All people, all opposition parties pressurized, and we agitated throughout the country, and Rahul Gandhi took a lead in this for caste census. So we have achieved and we are happy. Okay. ತಾನೇ ರಿಸರ್ವೇಶನ್ ವಿರೋಧಿಗಳು, ಶೆಡ್ಯೂಲ್ ಕಾಸ್ಟ್ಗೆ ರಿಸರ್ವೇಶನ್ ಕೊಡಬಾರ್ದು ಅನ್ನತಕ್ಕಂಥ ಗುಂಪಿನಲ್ಲಿ ನೀವೊಬ್ರು. ಈಗ ನಮಗೆ ಈ ಬುದ್ಧಿ ಹೇಳೋದು ಅಷ್ಟು ಸರಿಯಲ್ಲ. ಅವ್ರು ತಿಳ್ಕೋಬೇಕು, ಸರಿಯಾಗಿ ಇದ್ರ ಕಡೆ ಗಮನ ಕೊಟ್ಟು ಇಂಥ ಸ್ಟೇಟ್ಮೆಂಟ್ಗಳನ್ನು ಕೊಡಬೇಕು. ಅದಕ್ಕೆ ಇವತ್ತೇನಾಗಿದೆ, ಇದು ಸೆನ್ಸಸ್ನಲ್ಲೇ ಇದನ್ನು ಮಾಡಬೇಕನ್ನೋದು ಇದು ಒಳ್ಳೆ ಸ್ಟೆಪ್ ಇದೆ.
ಆದರೆ ಇದು ಬೇಗನೆ ಆಗಬೇಕು. ಒಂದು, ತೋರಿಕೆಗಿರಬಾರ್ದು. ಎರಡು, ಮೂರನೇದಾಗಿ ಎಕನಾಮಿಕ್ ಮತ್ತು ಎಜುಕೇಷನಲ್ ಸರ್ವೆ ಪರ್ಫೆಕ್ಟ್ ಆಗಿ ಎಲ್ಲ ಜನರಿಗೆ ಸಮಾಧಾನ ತರ್ತಕ್ಕಂಥ ರೀತಿಯಲ್ಲಿ ಇದು ಆಗಬೇಕು ಅಂತಕ್ಕಂಥದ್ದೇ ಅನಿಸಿಕೆ ನಮ್ಮದಿದೆ. ಇದನ್ನು ನಾನು ಇನ್ನೂ ಕೂಡ ವೆಲ್ಕಮ್ ಮಾಡಿದ್ದೇನೆ ಮತ್ತು ರಾಹುಲ್ ಗಾಂಧಿಯವರು ಕೂಡ ಇದನ್ನು ವೆಲ್ಕಮ್ ಮಾಡಿದ್ದಾರೆ. ಅದಕ್ಕಾಗಿ ಇದು ಆದಷ್ಟು ಬೇಗನೆ ಮುಂದುವರಿಬೇಕು. ಮತ್ತು ಈಗೇನು ಬರೇ ಒಂದು 550 ಕೋಟಿ ರೂಪಾಯಿ ಇದಕ್ಕೆ ಸರ್ವೆಗೆ ಇಟ್ಟಿದ್ದಾರೆ, ಅದನ್ನು ಎದಕ್ಕೂ ಸಾಲದಿಲ್ಲ. ಅದು ಸುಮ್ಮನೆ ಒಂದು ನಾಮಿನಲ್ ಟೋಕನ್ ಗ್ರಾಂಟ್ ಇಟ್ಟಿದ್ದಾರೆ. ಈಗ ಇದಕ್ಕೆ ಹೆಚ್ಚಿನ ಅಲಾಟ್ಮೆಂಟ್ ಮಾಡಿ ಟೈಮ್ ಲಿಮಿಟ್ ಕೊಡಬೇಕು. ಇದು ಏನು 1 ತಿಂಗಳು 2 ತಿಂಗಳು 3 ತಿಂಗಳದಾಗ ಮಾಡ್ತಾರೋ, ಇದಕ್ಕೆ ಟೈಮ್ ಲಿಮಿಟ್ ಕೊಟ್ಟು ತಕ್ಷಣ ಜಾರಿಯಲ್ಲಿ ತರ್ತಕ್ಕಂಥದ್ದು ಆಗಬೇಕು. ಸರಿ, ಜಾತಿ ಗಣತಿ ಮಾಡೋದೇ ಮಹಾಪರಾಧ ಅನ್ನೋ ತರದಲ್ಲಿ ಬಿಜೆಪಿ ಮಾತನಾಡ್ತಾ ಇದ್ರು. ಸ್ಟೇಟ್ ಅಲ್ಲಿ ಕೂಡ ಇರೋ ಜಾತಿ ಗಣತಿನ ತರದಿ ಕೋರ್ಟಾಗ ಜಾತಿಗಳ ನಡುವೆ ಸಂಘರ್ಷ ಉಂಟು ಮಾಡ್ತಾ ಇದೆ ಕಾಂಗ್ರೆಸ್ ಅನ್ನೋ ತರದಲ್ಲಿ ಮಾತನಾಡ್ತಾ ಇದ್ರು. ಅದು ನೀವು ತಿಳ್ಕೊಳ್ಬೇಕು. ನೀವೇನ್ ಮಾಡ್ತೀರಿ, ಪ್ರೆಸ್ಸು ಅವ್ರು ಹೇಳಿದ್ದ ಹೈಲೈಟ್ ಮಾಡ್ತೀರಿ, ನಾವು ಹೇಳಿದ್ದನ್ನ ಅದಕ್ಕೆ ಮೊದಲಿಂದ ಇದಕ್ಕೆ ನೆಗ್ಲೆಕ್ಟ್ ಮಾಡ್ಕೋತಾನೆ ಬಹಳಷ್ಟು ಪತ್ರಿಕೆಗಳು ಬಂದು. ಬಟ್ ನಾ ಏನು ಅದ್ರ ಬಗ್ಗೆ ಹೇಳಕ್ ಹೋಗೋದಿಲ್ಲ. ಈವನ್ ನಿನ್ನೆ ನಾವೇನು ಬೈಟ್ ಕೊಟ್ಟಿದ್ದೇವೆ ಅದು ಎಲ್ಲಿ ಕೂಡ ನಾನು ನೋಡಲಿಲ್ಲಪ್ಪ, ಅಂತ ಒಂದು ಪರಿಣಾಮಕಾರಿಯಾಗಿ ಪತ್ರಿಕೆಯಲ್ಲಿ ಬರಲಿಲ್ಲ ಅಂಥೇಳಿ ನಾನೇನು ಪತ್ರಿಕೆದವ್ರಿಗೆ ಟೀಕೆ ಮಾಡಕ್ಕೆ ಹೋಗೋದಿಲ್ಲ. ಅವ್ರಿಗೆ ಸ್ವಾತಂತ್ರ್ಯ ಇದೆ, ಬರೀಬಹುದು ಬರೀದೇ ಇರಬಹುದು, ಅವ್ರ ಮಾಲೀಕರು ನಮ್ಮ ಪರ ಇರಬಹುದು ಅಥವಾ ಇರದೇ ಇರಬಹುದು. ಬಟ್ ನನಗೇನಂದರೆ ಒಂದು ಒಳ್ಳೆ ಕೆಲಸ ಆಗಿದ್ದನ್ನು ಅಪ್ರಿಸಿಯೇಟ್ ಮಾಡ್ತಕ್ಕಂಥದ್ದು ನಮ್ಮ ಸ್ವಭಾವ ಇದೆ. ಬಟ್ ಈ ಹೆಸರಿನಲ್ಲಿ ಅನ್ಯಾಯ ಆಗಬಾರ್ದು. ಆದಷ್ಟು ಬೇಗನೆ ಇದನ್ನು ಸರಿಪಡಿಸ್ಕೊಳ್ಬೇಕು. ಮೊದಲಿಂದ ಭಾವನೆ ಅವ್ರದ್ದೇನಿತ್ತು, ನಮಗೆ ಟೀಕೆ ಮಾಡ್ತಿದ್ರು.